ಅಲ್ಲ ಇಲ್ಲಿ ಹೆಂಗ್ ಬಂತು ನಮ್ಮ ಅತ್ತಿಗೆ ಫೋನ್? ನಮ್ಮ ಅತ್ತಿಗೆರ ಇತ್ತ ಕಡೆ ಬರಂಗೇ ಇಲ್ಲ, ಇಲ್ಲಿ ಅದಾವು ಅಂತ. ಅಲ್ಲ ಇಲ್ಲಿ ಯಾರು ಇಟ್ರು ಈ ಫೋನು? ಯಾರು ಇಟ್ಟಂಗಾಗೈತಪ್ಪ ಇದು, ಬಿದ್ದಂಗರ ಇಲ್ಲ. ತಡಿ ಅತ್ತಿಗೆ ಮಗ ತೋರಿಸ್ತೀನಿ. ಅವ್ರಿಗೂ ಫೋನ್ ಇರ್ಲಾರ್ದಂಗ ಒಂಥರ ಕೈ ಕಟ್ಟದಂಗ ಆಗೈತಿ. ಅದ್ಗೆಮ್ಮ ಬರ್ರಿ. ಏನಾದ್ಲೇ ಕಾವಿ ನಿನಗ? ಏನಾದ ಹಂಗೆ ಯಾಕೆ ಓದಾಡಕುಂತಿ? ಏನಾದ ಬಾ ಇಲ್ಲಿ. ಅಯ್ಯ ಇದು ಕರ್ಸುಡ್ಲಿ ಈಗ ಯಾಕೆ ಓದ್ಲತ್ತ ಕಡೆ? ಅಯ್ಯೋ ನಾವಲಿ ವಯ್ಯವ್ವ, ಫೋನ್ ಗೀನ್ ಏನಾರ ಸಿಕ್ಬಿಡ್ತಾ? ನಾನು ಈ ಮನಿ ಹಾಳಿನ ಓಟೋ ಸೊಕ್ಕ ಮುರಿಬೇಕು ಅಂತ ಅಲ್ಲೇ ಬಿಟ್ರ ಫೋನ್ ಈಕಿ ತೆಗ್ದ ಬಿಟ್ಲಾ? ಏನಾದ್ ಕಾವ್ಯ? ಅದ್ಗೆಮ್ಮ ನೋಡ್ರಿ ಅದ್ಗೆಮ್ಮ ತಗೋರಿ ನಿಮ್ ಫೋನ್. ಅಲ್ಲಿ ಅದು ಅಲಮಾರಿ ಬುಡಕ್ ಬಿದ್ದಿತ್ರಿ. ಹೌದಾ, ಅಲಮಾರಿ ಬುಡಕ್ ಬಿದ್ದಿತ್ತ? ಅದು ಹೆಂಗ ಅಲ್ಲಿ ಬಿತ್ತು? ನನಗ್ ನೆನಪೈತಿ, ನಾನು ನನ್ನ ರೂಮಿಂದ ಹಾಸಿಗೆ ಮೇಲೆ ಇಟ್ಟಿದ್ದು ನೆನಪೈತಿ. ಇದು ಹೆಂಗಲ್ಲಿ ಬಿತ್ತು? ಅದು 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 ನಮ್ಮ ಮನ್ಯಾಗ ಇಲಿ ಜಾಸ್ತಿ ಅದಾವಲ್ಲ, ಇಲಿ ಎಳ್ಕೊಂಡು ಹೋಗಿರ್ಬೇಕು ಅಷ್ಟ. ಏನಾಗ್ತಗ ಸಿಕ್ತಲ್ಲ, ಅದು ಫೋನ್ ಒತ್ತಕ್ಕಂತ ಕುಂದ್ರಬೇಡ. ಏನ ಮನಿ ಕಡೆ ಓಟು ಜಾಕಿ ಅತ್ತೀರ. ಎಲಿ ಎಳ್ಕೊಂಡು ಹೋಗಿದ್ರ ಇದು ಮ್ಯಾಲಿಂದ ಕವರ್ ಹರಿಬೇಕಿತ್ತು, ಕಡಿಬೇಕಿತ್ತು, ಏನಾರ ಮಾಡ್ಬೇಕಿತ್ತು. ಹೆಂಗಿದ್ದಿದ್ದು ಫೋನ್ ಹಂಗೈತ್ ನೋಡ್ರಿ ಅತ್ತೀರ. ಅದು ಅಲಮಾರಿ ಮೇಲೆ ಇಟ್ಟಾಗ ಏನಾರ ಬಿದ್ದಿರ್ಬೇಕು ಕೆಳಗ್ ಬಿದ್ರ ಫೋನು ಇಷ್ಟು ಚಂದಾಗಿರಂಗಿಲ್ ಬಿಡ್ರಿ ಅತ್ತೀರ. ಗ್ಲಾಸ್ ಒಡೆದ ಹೋಗಿರ್ಬೇಕಿತ್ತು. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ ಯಾರ ಬೇಕಂತ ತೆಗೆದಿಟ್ಟಿದ್ರು ಅನ್ನಕುಂತೀನ? ನಾ ಯಾವಾಗನ್ನಿರಿ ಅತ್ತೀರ ನೀವ ಹೇಳಕುಂತೀರಿ? ನಾ ಹೇಳಿಲ್ಲಪ್ಪ ಯಾರ ಬೇಕಂತ ಫೋನ್ ಸ್ವಿಚ್ ಆಫ್ ಮಾಡಿ ತೆಗೆದಿಟ್ಟಾರು ಅಂತ ನಾ ಹೇಳೇ ಇಲ್ಲ. ನೀವ ಹೇಳಕುಂತೀರಿ. ಹೋಗ್ಲಿ ಬಿಡ್ರಿ. ಇಲ್ಲಿ ಗಿಲಿ ಏನಾರ ಹೇಳ್ಕೊಂಡು ಓದಿತ್ತ ಏನ? ಹೌದ್ ನೋಡತ್ತೀಮ್ಮ, ಆ ಇಲಿ ಹಲ್ಲು ಮುರ್ಕೊಂಡು ಹೋಗ್ಬಿಡ್ಬೇಕು. ಹೋಗ್ಲಿ ಬಿಡ ಪಾಪ ಪ್ರಾಣಿ, ಅದಕ್ಕೇನ್ ಗೊತ್ತಾಯ್ತೈತಿ? ಅಯ್ಯ ಪ್ರಾಣಿ ಫೋನ್ ಇಟ್ಕೊಂಡು ಹೋಗ್ತಾನ, ಅದು ಪ್ರಾಣಿ, ಅದ್ರ ಕೈಕಾಲು ಶಟಿಲಿ. ಹೋಗ್ಲಿ ಬಿಡ್ರಿ, ಹಂಗೆ ಕಂತೀರಿ. ಸುಮ್ಕಿರ್ಲೆ, ಮೊನ್ನೆ ನಂದು ಅಂಡ್ರಿಯರ್ ಹೇಳ್ಕೊಂಡು ಹೋಗ್ಬಿಟ್ಟೈತೆ. ಅದ್ರ ಬಿಕನಾಸಿ ಆಸಿಡ್ ಹಾಕಿ ಕೊಂದು ಬಿಡ್ಬೇಕಾ ಇಲಿನ. ನೋಡ್ ಪಾಪ ನನ್ ಸಸಿ ಫೋನ್ ಎತ್ಕೊಂಡು ಹೋಗಿದ್ದಿ, ಅದ್ರ ಹಲ್ಲು ಮುರ್ಕೊಂಡು ಹೋಗ್ಬಿಡ್ಬೇಕು, ಅದ್ರ ಕೈ ಸೇರ್ಕೊಂಡು ಹೋಗ್ಬಿಡ್ಬೇಕು, ಅದ್ರ ಸುಡ್ಲಿ. ಅಯ್ಯೋಯ್ಯೋ ಹಾಳಾದವ್ರು, ನನಗೆ ಹಿಡಿ ಶಾಪ ಹಾಕ ಕುಂತಾರವ ಯವ್ವ ಇವರು. ಅಲ್ಲ ಆ ಫೋನ್ ನಾನು ತೆಗೆದಿಟ್ಟಿದ್ನಿ ಅಂತ ಗೊತ್ತಾಗ್ಬಿಟ್ರೆ ಏನೇನ್ ಮಾಡ್ತಿದ್ರ ಏನ ಇವರು. ಇಲ್ಲಿಗ ಹಿಂಗ್ ಭಯ ಕುಂತಾರ. ಹಾಳಾದವ್ರು. ಸೋಮವಾರ ದಿನ ಏನ್ರಿ ನಿಮ್ದು ಸಾಯಂಕಾಲ ಬಾಯ್ ಬರಂಗಿಲ್ಲ ಅನ್ನೋದು? ಬಿಡ್ರಿ ನೀವು. ಫೋನ್ ಸಿಕ್ತಲ್ಲ ತಗೊಂಡ್ ಹೋಗುವ ಒಳಗ. ಹತ್ತಿರ ನಾನ್ ಅನ್ನೋದಾದ್ರ ಆ ಇಲಿ ಐತಲ್ರಿ ಬಾಳ ಕಾಟ ಕೊಡಕ್ ಕುಂತದದು, ಅದಕ್ಕ ಓಟು ವಿಸ ಹಾಕಿ ಕೊಂದು ಬಿಡು ನಿನ್ರಿ ಅತ್ತೀರ. ಹೌದಿಲ್ರಿ ಅತ್ತೀರ? ಹೌದ್ ನೋಡ್ವಾ, ಓಟು ಮಿರ್ಚಿ ಬಜ್ಜಿ ಮಾಡಿದಾಗ ಓಟು ವಿಷ ಹಾಕಿ ಕೊಟ್ಬಿಡವಾ ಇಲ್ಲಿಗ. ಇಟ್ಟು ಬಿಡೋದು ತಿಂತತಿ, ತಿಂದ ಅಲ್ಲೇ ನೆಗದ್ ಬಿದ್ದು ನೆಲ್ಲಿಕಾಯಿ ಮರ ಸೇರ್ಕಲಿ. ನಂಗೆಲ್ಲ ಗೊತ್ತೈತಗ್ರವ, ಅವು ಮನಿನ ಸ್ವಚ್ಛ ಮಾಡಕ್ ಬರ್ತಾವ ಇಲ್ಲಿ. ನಿಂಗೆಲ್ಲ ಗೊತ್ತಾಗಿಲ್ಲ, ಒಳಗೆ ಹೋಗು. ಇಲ್ಲಿ ಇದ್ರು ಒಳ್ಳೇದು ಮನ್ಯಾಗ. ದೇವ ಇಲ್ಲಿಗ ನೀನ ಅದು ಎಷ್ಟೋ ಸಲ ಇಲಿ ಪಾಸಣ ತಂದು ಹಾಕಿ ಇವತ್ತು ನೀನ ಬೇಡನ ಕುಂತಿಲ್ವಿ. ಅವಾಗೆಲ್ಲ ಇರ್ಲಾರ್ದು ಈಗ ಯಾಕೆ ಬಂದತದು ಇಲಿ ಮೇಲಿನ ಕಾಜಿ? ಏಮ ಖರೇನು ನೀವು ಇಲಿ ಪಾಷಾಣ ಹಾಕೇ ಬಿಡ್ರಿ ನೀವು. ಹೌದೌದು, ಇಲಿ ಪಾಷಾಣ ಹಾಕಬೇಕು. ಈ ಇಲಿ ಕಿರಿಕಿರಿ ಬಾಳ ಆಗಿತ್ತು ನಮ್ಮ ಮನ್ಯಾಗ. ಇದ್ರದ ಹಾವಳಿ ಎದ್ದು ಬಿಟ್ಟತಿ ಇಲಿದು. ಅಯ್ಯ ನಿಮ್ದೊಂದು ಕತಿ ಬಿಡತ್ತಗ. ಇಲಿ ಇದ್ರೆ ಏನಾಯ್ತು? ಇದ್ರೆ ಇರುವಲಕ. ಈಗ ಇಲಿ ಬಗ್ಗೆ ಮಾತು ಬಿಡ್ರಿ, ನಿಮ್ ಕೆಲಸ ನೀವು ನೋಡ್ಕೊ ಹೋಗ್ರಿ. ನಂದು ತಲಿ ನಂದು ಚಿಟ್ಟು ಹಿಡಿದು ಬಿಟ್ಟತಿಲಿ. ಮನೆ ಹೆಂಗ್ ನಡೆಸಬೇಕು ಅನ್ನೋದು ಗೊತ್ತಾಗ್ಬಲ್ತು. ಇನ್ನ ಪಗಾರ ಕೊಟ್ಟಿಲ್ಲ ಅವಿನಾಶ. ಅಲ್ಲಿ ಮಗಂದ ಏನೋ ಫೀಸ್ ಕಟ್ಟೋದೈತಂತ, ಅದ್ರ ಬಗ್ಗೆ ಇಲ್ಲ ಚಿಂತಿ. ಈ ಇಲಿನ ಸಾಯಿಸು ಚಿಂತೆ ಆತೈತಿ ನಿಮಗ. ಅಯ್ಯೋ ನೀ ಬರ ಅದಿ ಅಂತ ಪರೀಕ್ಷೆ ಬರೀತಾನ್ಲಿ ಅವ. ತಿಂಗಳಿಗೆ ಒಂದು ಪರೀಕ್ಷೆ ಇರ್ತಾವ ಎಲ್ಲರ. ಅವ ನಿಂಗ ಸುಳ್ಳು ಎಲ್ಲ ಕುಂತಾನ. ನೀ ಅವನ್ಗ ನಮ್ದಿ ರೊಕ್ಕ ಕೊಡಕುಂತಿ. ಅವನು ದುಶ್ಚಟ ಹಿಡಿದು ಹಾಳಾಗ ಹೋಗ್ತಾನವ. ಅಬ್ಬಬ್ಬಬ್ಬ ದುಶ್ಚಟ. ಏಟ್ ಕೊಟ್ಟಿರಿ ಅವನಿಗೆ ರೊಕ್ಕ? ತಿಂಗಳ ಒಂದ್ 50,000 ರೂಪಾಯಿ ಖರ್ಚು ಮಾಡ್ದಂಗ ಮಾತಾಡ್ತೀರಿ. 1,000 2,000 ರೂಪಾಯಿ ಕೊಡಂಗಿಲ್ಲ ಹುಡುಗ ಖರ್ಚಿಗೆ. ತಿಂಗಳ ಮಾತಾಡ್ ನೋಡು ಮಾತು ಅದು ಏಟ್ ಮಾತಾಡ್ತಾರ. ಕೊಟ್ಟಿಲ್ಲ, ಯಾಕೆ ಕೊಟ್ಟಿಲ್ಲ ಅಂತಿ? ಅದು ಬಿಡು. ಏನು ವಾಸಸಿ ನಂಗೆ ಒಟ್ಟು ರೊಟ್ಟಿ ಹಚ್ಚಿ ಕೊಡುವ, ತಿಂತಾನಿ. ಭಾಳ ಹಸುವಾಗ್ಬಿಡ್ತಿ. ಹ್ಞೂ ರೀ ಮಾವ. ಅದಕ್ಕೆಮ್ಮ ಅದು ಫೋನ್ ಸಿಕ್ಕತ್ತಲ್ಲ, ಇದ ಖುಷಿಗೆ ಏನಾರ ಸ್ವೀಟ್ ಮಾಡ್ರಿ ಅದಕ್ಕೆಮ್ಮ. ಏಯ್ ಕಾವಿ ಯಾಕಲ್ಲ ಸ್ವೀಟ್? ಯಾವ ಖುಷಿಗೆ ಸ್ವೀಟ್? ಫೋನ್ ಸಿಕ್ಕ ಖುಷಿ ಆಗ್ಬಿಡ್ತ ನಿನಗ. ಏನು ಸ್ವೀಟ್ ಪಾಠ ಬೇಕಾಗಿಲ್ಲ, ಮಾಡಂಗಿಲ್ಲ. ಮನ್ಯಾಗ ಇಲ್ಲಿ ಮೊದ್ಲ ರೇಷನ್ ಇಲ್ಲ, ರೇಷನ್ ಖಾಲಿ ಆಗೈತಿ. ತಿಂದು ಮತ್ತೆ ಸ್ವೀಟ್ ಬೇಕಂತ ಸ್ವೀಟ್. ಭಾರಿ ಬಿಡ್ಬೀವ ನೀನು. ಅದು ವೀರೇಶಣ್ಣ ಕೇಳಿದ್ರೆ ಹಿಂಗ ಮಾಡ್ಕೊಡ್ತಿ, ನನಗಂದ್ರೆ ಇಲ್ಲನು. ನಂಗದೆಲ್ಲ ಗೊತ್ತಿಲ್ಲ. ನಂಗೆ ಸ್ವೀಟ್ ಬೇಕಂದ್ರೆ ಬೇಕಾ? ನಂಗೆ ಬೇಕು. ಆತ್ ತಗೋರ ಕಾವ್ಯ, ಸ್ವೀಟ್ ಎಲ್ಲ ಮಾಡ್ಕೊಡ್ತೀನಿ. ಮಾಡ್ಕೊಟ್ಟು ಬಿಡ್ತೀವ ನೀನು. ನೋಡ್ವಾ ಸುಚಿತ್ರ, ನೀನು ವಿಚಿತ್ರವಾಗಿ ಆಡ್ಬೇಡ ಮನ್ಯಾಗ. ನೀನು ಯಾರ್ ಮಾತು ಕೇಳಿ ಬರಕುಂತಿ ಎಲ್ಲ ಗೊತ್ತೈತ್ ನನಗ. ಏನು ಅಡಿಗೆ ಮನಿ ಅಂದ್ರ ಮಂದಿ ಮಾತು ಕೇಳಿ ಮಾತಾಡುವಷ್ಟು ಈಜಿ ಅಲ್ಲ. ಅಡಿಗೆ ಮನ್ಯಾಗ ದರ್ವಂತ ನೋಡ್ಕೊಂಡು ಮಾಡ್ಬೇಕು. ರೊಕ್ಕ ಇದ್ದಾಗ ಸಂತ ಇದ್ದಾಗ ಮಾಡಿ ತಿಂದು ಇಲ್ದ ಹೊತ್ತಾಗ ಬಾಯಿ ತಕೊಂಡು ಕುಂದ್ರೋದು ಜೀವನ ಅಲ್ಲ, ಅಡಿಗೆ ಮನಿನೂ ಅಲ್ಲ. ಏನು ಆಕಿಗ ಸ್ವೀಟ್ ಅಲ್ಲ ಒಂದ್ 10 ರೂಪಾಯಿ ಕೊಡ್ತಾನೆ, ಇಲ್ಲೇ ಜಾಮೂನ್ ಏನಾರು ತಿಂದು ಬರ್ತಾಳ ಆಕಿ. ಕರೆಪನ ಅಂಗಡಿಯಾಗ ನೀ ಸುಮ್ಮನೆ ಬಿಡು. ಸಸಿ ಸ್ವೀಟ್ ಮಾಡಕ್ಕೆ ಏನ್ ಬೇಕು ಹೇಳವ, ನಾ ತಂದು ಕೊಡ್ತಾನೆ, ನೀನ್ ಸ್ವೀಟ್ ಮಾಡ. ನೀ ಅಂಜಬೇಡ. ನೀ ಏನ್ ನಾನೀಗ ದುಡ್ಯಾಕ ಕುಂತಾನಿ. ಈಕಿ ಹಿಂಗತೆ ಮಾಡ್ತಾನಂತ ನಂಗೆ ಗೊತ್ತಿದ್ದಕ್ಕ ಮತ್ತೆ ನಾ ದುಡ್ಯಾಕ ಕೊಟ್ಟಿದ್ದು. ಏನ್ ಬೇಕು ಹೇಳವ? ಯಪ್ಪ ನಂಗೆ ಶಾವ್ಗಿ ಪಾಯಸ ಇಷ್ಟ. ತುಪ್ಪ, ಶಾವ್ಗಿ ಮತ್ತ ಬೆಲ್ಲ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ ತಂಬಾರಪ್ಪ. ಆತು ಗವ ಮಗಳ. ಸುಚಿತ್ರ ಮತ್ತೆ ಏನಾರ ಬೇಕಿನವಾ? ಬೇಡ್ರಿ ಮಾವ, ಇಷ್ಟ ತರ್ರಿ. ತರ್ತೀನಿ ತಗೋ. ಅದ್ರಾಗ ಏನೈತಿ? ನೀ ರೊಟ್ಟಿ ಹಚ್ಚವಾ, ಈಗ ತಂದು ಬಿಡ್ತೀನಿ. ಈಗ ತಂದು ಬಿಡ್ತೀನಿ. ಇಷ್ಟ ದಿನ ದುಡಿಯಿಲ್ಲ, ದುಃಖ ಬಡಿಯಿಲ್ಲ. ಸಸಿ ಬಂದ್ಮೇಲೆ ಏಟ್ ಹತ್ತೈತಿ ನೋಡಿ ಇವನಿಗೆ ದುಡಿಯೋದು. ಅದೇಮ್ಮ ನಾವಿಬ್ರು ಸ್ವಲ್ಪ ಅಡಿಗೆ ಮನೆ ಚರ್ಚೆ ಮಾಡ್ಕೊಳ್ಳೋಣ ಬರ್ರಿ. ಗ್ಯಾಸ್ ಕಟ್ಟಿ ಎಲ್ಲ ನಿಮ್ಗೆ ಎಲ್ಪ್ ಆಕೈತಿ. ಬಾ ಕಾವ್ಯ. ಥೂ ಇವ್ರ ಏನ ಎತ್ಲಿ. ಅಲ್ಲ ನನ್ನ ಏನ್ ತಿಳ್ಕೊಂಡ್ಬಿಟ್ಟಾರ ಇವರು? ನಾನ್ ಶಾವ್ಗಿ ಪಾಯಸ ಮಾಡ್ಬೇಡ್ರಿ, ಸ್ವೀಟ ಮಾಡ್ಬೇಡ್ರಿ ಅಂದ್ರೆ ಇದ್ ನನ್ನ ಗಂಡ ಪಿಂಡ ಸ್ವೀಟ್ ತರ ಕೊಡೋಗ್ಬಿಡ್ತು ಸಾಮಾನ್ ತರಾಕ. ಇದ್ ನನ್ ಸಸಿ ಒಂದ್ ಮಾತ್ರ ನನಗ ಕೇಳ್ಬೇಕು ಮಾಡ್ಬೇಕು. ಇಲ್ಲ ಈ ನನ್ನ ಮಗಳು ಅಕ್ಕಿ ವಶನ ಆಗ್ಬಿಟ್ಟಲ್ಲ. ಏನಾರ ಮಾಡ್ಬೇಕವಾ, ಏನಾರ ಮಾಡ್ಬೇಕು. ಏನ್ ಮಾಡ್ಬೇಕು ಗೊತ್ತಾಗ್ವಲ್ದಲ್ಲ. ಬೆಂಡ್ಲಿಗ ಮೈ ತುಂಬಾ ಸಪ್ ತುಂಬಕಂಡತಿ. ಆ ಅಂಜಲಿ ಮನೆಗೆ ಹೋಗಿ ಬರ್ತಾಳೆ ನಿಕ್ಕಿ ಬೆಂಡ್ಲಿ. ಇವತ್ತು ಬೆಳಿಗ್ಗೆ ನೋಡಿದೆ ತಗೋಣ. ಮೆಲೋಕ್ ಹೋಗಿ ಬಂದ್ಲು. ಏನೇನ್ ಕಳಕಂತ್ರಿ ಆಟ ನಡ್ಸ್ಯಾರ ಏನ ಇಬ್ರು. ಮೊದ್ಲ ಅಂಜಲಿಗೆ ಮಾಡ್ಬೇಕು, ಅವಾಗ ಈಕಿ ಲೈನಿಗೆ ಬರ್ತಾಳ ಬೆಂಗ್ಲಿ. ಯವ್ವ ಅದಕ್ಕೆ ಮಾ ಕೇಳಂದ್ರು, ನೀ ರೊಟ್ಟಿ ತಿಂತಿ ಅಂದ್ರೆ ನಿನ್ ಸಂಬಂಧ ರೊಟ್ಟಿ ಮಾಡ್ತಾರಂತ, ಇಲ್ಲಂದ್ರೆ ಮಾಡಂಗಿಲ್ಲ ಅಂತ. ತಿಂತಿ ಏನ ಬೇ? ಅಯ್ಯ ನಿಮಗ್ ಸುಡ್ಲಿ, ನಿಮಗ್ ಬಂದ್ ಶಟಿಲಿ ಲೇ ಕಾವಿ. ಆಕಿರ ಸಸಿ ಬಿಡು, ನೀನರ ಹಿಂಗ್ ಮಾಡ್ತೀನ್ಲೇ.
ಹೆತ್ತ ತಾಯಿಗೆ ಹಿಂಗ ಕೇಳೋದು ರೊಟ್ಟಿ ತಿಂತೀಯನ್ ಬೇ ಅಂತ ಮಾಡ್ಕೊಡ್ಬೇಕ್ಲೆ ತಿನ್ನು ಅಂತ ಜುಲ್ಮಿ ಮಾಡ್ಬೇಕ್ಲೆ ಅಲ್ಲ ಬೇವ ನೀನು ಅವಿನಾಶ್ ಗಣ್ಣಗ ಹಿಂಗ ಕೇಳ್ತಿದ್ದಿದ್ಲಾನು ಈಗ ಅದಕ್ಕೆ ಮಾ ಕೇಳಕ್ ಕುಂತಾಳ ಏನ್ ತಪ್ಪು ಅಮ್ಮ ತಾಯಿ ಏನು ತಪ್ಪಿಲ್ಲವಾ ತಾಯಿ ಏನೇನು ತಪ್ಪಿಲ್ಲ ಈಗ ನನಗ BP ಹೈ ರೇಂಜ್ ಮಾಡ್ಬೇಡ ಸುಮ್ಕ ಒಳಗೋಗು ನನ್ ಸಂಬಂಧ ಒಂದ್ 2 ರೊಟ್ಟಿ ಮಾಡಿ ನಡಿ ಇಷ್ಟ ಹೇಳಿದ್ರೆ ಮುಗಿದು ಅದಕ್ಕೆ ಯಾಕೆ ಬೇಕು ಕಾವು ಮಾಡ್ತಿ ಹಾಯ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಾ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಾಮೆಂಟ್ ಮಾಡಿ ಪ್ಲೀಸ್ ನಮ್ಮ ವಿಡಿಯೋಗೆ ಲೈಕ್ ಶೇರು ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸರ ಸ್ವಲ್ಪ ನಿಮ್ಮಿಂದ ಹೆಲ್ಪ್ ಆಗ್ಬೇಕಿತ್ತಲ್ರಿ. ಯಾರು ನೀವು ಇಷ್ಟು ಜನ ಯಾಕೆ ಬಂದಿರಿ ಒಳಗೆ ಏ ಕಾನ್ಸ್ಟೇಬಲ್ ಸರ ಭಾಳ ತುರ್ತೈತ್ರಿ ನಮ್ಗೆ ಭಾರಿ ದೊಡ್ಡ ಮೋಸ ಆಗ್ಬಿಟ್ಟತ್ರಿ ಅದಕ್ಕೆ ನಿಮ್ಮನ್ನ ಕೇಳ್ಕೊಂಡ್ ಬಂದ್ವಿ ಸರ. ಯಾರೀಗ ಏನು ಯಾವಾಗ ಹೆಂಗ ಯಾರು ಮಾಡಿದ್ರು ಮೋಸನ ಅಂತ ಹೇಳ್ಬೇಕು ಹಂಗ ಮೋಸ ಆಗ್ಬಿಟ್ಟತಿ ಅಂದ್ರ ಸಾಲ ಬಡ್ಡಿಗ್ ಮೂಲ ಬಡ್ಡಿ ಆಸೆ ಮೂಲ ಆಸೆ ದುಃಖಕ್ ಮೂಲ ದುಃಖ ಬಾಳಿಗ್ ಮೂಲ ಜೀವ ಆಸೆಗ್ ಮೂಲ ಆಸೆ ಜೀವಕ್ ಮೂಲ ಬಾಳಿಗೆ ಭೇದವಿಲ್ಲ ಬೇವು ಬೆಲ್ಲ ತಿನ್ನದೆ ಬಾಳಿಲ್ಲ ಸರ ನಮಗ್ ಮೋಸ ಆಗ್ಬಿಡ್ತ್ರಿ ಸರ ಯಾಕಮ್ಮ ನಿನ್ನ ಗಂಡ ಓಡೋಗ್ಬಿಟ್ನೇನೋ ನಿನ್ನ ಮೋಸ ಮಾಡಿ ಇಂಥವ ಕೇಸ್ ಬರಕುಂತಾವ ಬಹಳಷ್ಟು ಬಾ ಒಂದ್ ಕಂಪ್ಲೇಂಟ್ ಕೊಟ್ಬಿಡು ಬಾ ಕಾನ್ಸ್ಟೇಬಲ್ ಕಂಪ್ಲೇಂಟ್ ಬರ್ಕೋರಿ. ಸರ ಇಲ್ರಿ ಸರ ಲೇವರಿ ಮುಚ್ಚಿ ಬಾಯಿ ನೀನು ಐದೊಂದು ಬತ್ತ ಹಾಡಾಡ್ತಿಲ್ಲ ನಿನ್ ಬಾಯಿ ಸೇರ್ಲಿ. ಸರ ಅದು ಏನಾಗೈತಂದ್ರಿ ಈಕಿ ನಾನು ಹೇಳ್ತೀರಿ ನಾನು ಈಕಿ ಗಂಡರಿ ಶೇಖರಪ್ಪ ಅಂತ ಈಕಿ ಹೆಸರು ರೇಣವಾರಿ. ಅದು ಏನಾಗೈತಿ ಅಂದ್ರ ನಮ್ಮ ಮನೆಗೆ ಒಬ್ಬ ಬಾಡಿಗೆ ಬಂದಿದ್ರಿ ಈಕಿ ನನ್ನ ಅನ್ಸಿ ರೊಕ್ಕ ಇಸ್ಕೊಂಡನ್ರಿ 2 ಲಕ್ಷ ರೂಪಾಯಿ ಬಡ್ಡಿ ಹಂಗ ರೊಕ್ಕ ಇಸ್ಕೊಂಡನ್ರಿ. ಮನಿ ಬಾಡಿಗೆ ಕೊಟ್ಟಿವ್ರಿ 1 ತಿಂಗಳ 4,000 ರೂಪಾಯಿ ಕೊಟ್ಟನ್ರಿ. 6ನೇ ತಿಂಗಳ ಓಡೋಗ್ಬಿಟ್ಟನ್ರಿ ರೊಕ್ಕ ಎಲ್ಲ ಹಾಕೊಂಡು. ಹೌದಾ ಮನಿ ಬಾಡಿಗೆ ಕೊಡಕ್ನ ಮೊದ್ಲು ನೀವು ಆ ಒಂದು ಆಧಾರ್ ಕಾರ್ಡ್ ಇಲ್ಲಾಂದ್ರೆ ಏನಾರ ID ಪ್ರೂಫ್ ತಗೊಂಡಿದ್ರೇನು ಐತೇನ್ರಿ ನಿಮ್ ಕಡೆ? ಬ್ರಹ್ಮ ಬರೆದ ಹಾಳೆಯಲ್ಲಿ ಅಂತ್ಯ ಏನಿದೆ ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ ಬಲಿಯಾಯಿತಿ ಬದುಕು ವಿಧಿಯಾಟಕ್ಕೆ. ಏನಮ್ಮ ನಿಂದ ಕತಿ ಹಂಗೆ ಯಾಕೆ ಹಾಡಾಡ್ತಿ ಮಾತಿಗ ಮಾತಾಡಕ್ರ ಬರ್ತಿದ್ದೀನಿ ನಿನಗ ನಂಗೆ ಮಾತಾಡ ಅದು ಯಾಕೆ ಹಾಡಾಡ್ತಿ? ಸರ ಈಕೀಗ ಓಟ ಹಾಡಾಡೋದು ಹುಚ್ಚೈತ್ರಿ. ಈಕೀಗ ನಮ್ ಸೇನ್ರಿ ಅವ ನೀವು ಹಾಡ್ ಚಂದ ಹಾಡ್ತೀರಿ ನೀವು ಜಿ ಕಂದಕ್ ಬರ್ರಿ ಅಂತ ಅದು ಒಂದು 9,000 ರೂಪಾಯಿ ಮುಂಡ ಮುಚ್ಚೇನ್ರಿ ಅವ. ಈ ಹುಚ್ಚಿ ಅವಾಗಿಂದ ನಮ್ ಕಂಡು ಹಾಡಿದ್ದು ನಮ್ ತಲೆ ಹಿಡ್ಸಿದ್ ನೋಡ್ರಿ. ಮೊದ್ಲಿಕ್ಕಿನ ಜೈಲು ಒಳಗೆ ಹಾಕ್ರಿ ಈಕಿನ ಮೊದ್ಲು ಒದ್ದು ಒಳಗೆ ಹಾಕ್ಬೇಕ್ರಿ. ಇಂಥವ್ರು ಇರೋದ್ರಿಂದ ಮತ್ತ ಹಿಂಗತೆ ಸುಳ್ಳು ನಮ್ಗೆ ದ್ರೋಹ ಮೋಸ ಮಾಡೋರು ಹೆಚ್ಚಾಗ ಕುಂತಾರೆ. ಮೊದ್ಲು ಒದ್ದು ಒಳಗೆ ಹಾಕ್ರಿ ಈಕಿನ. ಹೋಗಿ ಬಿಡ ಶೇಖರಣ್ಣ ಹಂಗೆ ಯಾಕಂತಿ ಹೋಗಿ ಬಿಡ ಪಾಪ ಏನ ತಿಳಿಲಾರ್ದಂಗ ಆಗೈತಿ. ಏನು ತಿಳಿಯಂಗಿಲ್ಲ ಒಟ್ಟಿಗೆ ಅನ್ನ ತಿಂತಾಳೆ ಏನ್ ತಿಂತಾಳಿಕಿ. ಸರ ನೀವು ಕಂಪ್ಲೇಂಟ್ ಬರ್ಕೋರಿ ನೀವು. ಅಲ್ಲಮ್ಮ ಅದು ಹೆಂಗ್ ನಂಬ್ತೀರಿ ನೀವು? ಇಲ್ಲಿ ಕಿರಾಣಿಗೆ ಅಂಗಡಿಗೆ ಹೋಗ್ಬೇಕಂದ್ರ ನೆಟ್ಗ ಬಾಗ್ಲ ಹಾಕೊಂಡು ಬೀಗ ಹಾಕೊಂಡು ಎಷ್ಟು ಜಾಕಿಂದ ಹೋಗಿರ್ತೀವಿ ಅಲ್ಲ. ಅದು ಯಾರ ಬಂದು ಬಾಡಿಗೆ ಗದಾರ ಅಂದ್ರೆ ನೀವು ಹೆಂಗ್ ನಂಬಿದ್ರಿ? ನಗಲಾರದೆ ಅಳಲಾರದೆ ತೊಳಲಾಡಿದಿ ಜೀವ ಬರಿ ಮಾತಲಿ ಹೇಳಲಾಗದು ಮನದಾಳದ ನೋವ. ಸರ ಈಕಿನ ಮೊದ್ಲು ಜೈಲಿಗೆ ಒಳಗಾಕ್ರಿಕಿನ ಈಕಿ ಬ್ಯಾಡ್ರಿ ಈಕಿ ಬರೋದು ಬೇಡ ನಮ್ಮ ಮನಿಗ. ಈಕಿನ ಇಲ್ಲೇ ಈಕಿನ ಜೀವಾವಧಿ ಶಿಕ್ಷಣ ಕೊಟ್ಟು ಬಿಡ್ರಿ ಸರ್. ಈಕಿನ ಏನ್ರಿ ಅದು ಹಾಡುದು ಐದೇನಿಲ್ರಿ ಜೀವಕ್ಕೆ ಸಮಾಧಾನ ಇಲ್ಲ ನೋಡ್ರಿ ನಮಗರ. ಈಕಿನ ಮನೆ ಕಾಲ್ ಹಿಡಿದು ಬೇಡ ಈಕಿ ಬರೋದು ಬೇಡ. ಈಕಿನ ಒಳಗ ಹಾಕ್ರಿ ಒದ್ದು ಲೇಡಿ ಕಾನ್ಸ್ಟೇಬಲ್ ನ ಕರೆದು ಒಳಗೂ ಹಾಕಿಸ್ರಿ ಸರ್. ಈಕಿನ ಮಾವ ಯಾಕ ಕಷ್ಟದಾಗಿದ್ದಾಗ ಗಂಡ ಅದನ್ನು ಕೈ ಹಿಡಿಬೇಕು ಮಾವ ಈಗತೆ ಕೈ ಕೊಡಬಾರ್ದು. ಇಲ್ಲೊಂದೈತ್ ನೋಡ್ರಿ ಉಚ್ಮುಳಿ ಇದು ಅದ್ರ ತಂಗಿರಿ ಸರ್. ಆಕಿ ನನ್ನ ಏಂತಿ ಹಾಳಾಗ ಕರ್ದ ಕಾರಣ ಈಕಿ ನೋಡ್ರಿ ಸರ. ಈಕಿನೋ ಆಕಿ ಜೋಡಿ ಒದ್ದು ಒಳಗ ಹಾಕ್ರಿ. ಇಲ್ರಿ ಸರ ಇಲ್ರಿ ಇದ್ರಾಗ ನಂದು ಏನು ಕೈವಾಡಿ ಇಲ್ರಿ ಸರ. ನಮ್ಮ ಅಕ್ಕನ್ ಬೇಕಾದ್ರೆ ಒದ್ದು ಒಳಗ ಹಾಕ್ರಿ. ನಮ್ಮ ಅಕ್ಕನ ಇಲ್ಲೇ ಇಟ್ಕೊಂಡ್ಬಿಡ್ರಿ ಜೀವಾವಧಿ ಶಿಕ್ಷೆನಾರ ಕೊಡ್ರಿ ಎಂತದರ ಶಿಕ್ಷೆ ಕೊಡ್ರಿ. ಆದ್ರೆ ನನ್ನನ್ನು ಬಿಟ್ಬಿಡ್ರಿ ಸರ. ನಂಗೂ ಇದಕ್ಕೂ ಸಂಬಂಧನ ಇಲ್ರಿ ಸರ. ಸಂಕ್ರಿ ನೀನ ಈ ಮಾತು ಹೇಳುದು? ನಿನ್ನ ಗಂಡ ನಿನ್ನ ಮನೆಯಿಂದ ಒದ್ದು ಹೊರಗ ಹಾಕ್ದಾಗ ನಾ ಕರ್ಕಣ್ಣಲ್ಲೇ. ಅಯ್ಯೋ ದೇವ್ರೇ ನನ್ನನ್ನು ಎಲ್ಲರೂ ಕೈ ಬಿಟ್ಬಿಟ್ರ. ನನ್ನವರು ಯಾರೂ ಇಲ್ಲ ಯಾರಿಗೆ ಯಾರೂ ಇಲ್ಲ ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ. ಸಾಕ್ ಸುಮ್ಕಿರಮ್ಮ ನಾನು ನೋಡಕುಂತೀನಿ ಅವಾಗಿಂದ. ಅದು ಎಂತ ಹಾಡಾಡ್ತಿ ಕಲ್ಲಿಂದ ಬಾಯಿ ಇದ್ರ ಮುರ್ದೋಕಿತ್ತು. ಸಾಕ್ ಮಾಡುದು ಎಂತ ಹಾಡಾಡ್ತಿ ಅದು. ಅಷ್ಟಕ್ಕೂ ಜಿ ಕನ್ನಡದವರು ಮನೆಗೆ ಬರಂಗಿಲ್ಲ ಅನ್ನೋದು ಅಷ್ಟು ಕಾಮನ್ ಸೆನ್ಸ್ ಇಲ್ಲ ನಿನಗ. ಏನಮ್ಮ ತೀರ ಅತಿರೇಕ ಹಾಕ್ಬಿಡು ಇದು. ಅದು ಎಂತ ಹೆಣ್ಣು ಮಗಳು ಇರ್ಬೇಕಮ್ಮ ನೀನು. ಅದ್ರಾಗೂ ಈಗ ಜಿ ಕನ್ನಡದಾಗ ದೊಡ್ಡವ್ರದ್ದೇನು ಸರಿಗಮಪ್ಪ ಬಂದಿಲ್ಲ. ಸಣ್ಣ ಹುಡ್ದು ಸರಿಗಮಪ್ಪ ಲಿಟಲ್ ಚಾಂಪ್ಸ್ ಬಂದತಿ ಅಲ್ಲಮ್ಮ. ಅಷ್ಟು ಗೊತ್ತಾಗಂಗಿಲ್ಲ ನಿನಗ. ಕಲ್ಲಿನ ವೀಣೆಯು ಮೀಟಿದರೇನು ನಾದವು ಹೊಮ್ಮುವುದೇ ಮಲ್ಲಿಗೆ ಹೂಗಳು ಬಾಡಿದ ಮೇಲೆ ಪರಿಮಳ ಚೆಲ್ಲುವುದೇ ಹೇಳು. ಇವ್ರ ಲೇಡಿ ಪೊಲೀಸರ ಸ್ವಲ್ಪ ಬರೀಲಿ ಈ ಹೆಣ್ಮಗಳ ಮೊದ್ಲು ಒಳಗಾಕ್ರಿಕಿನ. ನೀನ ಬರ್ತೀಯನಮ್ಮ ಏನು ಬದಿಬೇಕ? ಒದಿರಿ ಯಾಕೆ ಕೊದಿರಿ ಯಾರ್ದಾರ ಮಂತನ್ ತೆಗ್ದಿಟ್ಟ. ಇಂಥವ್ರು ಏನಾರು ದುಡ್ಡು ತಿನ್ನೋರ್ ಮನೆಗೆ ಹುಟ್ಟು ಬಿಟ್ರೆ ಮುಗ್ದ ಹೊತ್ ನೋಡ್ರಿ. ಊರ್ಲಕ್ಕಂಡ ಸಾಯ್ಬೇಕು ಅವ್ರು. ಒದಿರಿ ಮೇಡಮ್ ಅಕ್ಕಿನ ಒದ್ದು ಒಳಗಾಕ್ರಿಕಿನ. ಏನ್ರಿ ನೀವು ಹಿಂಗನ್ನ ಕುಂತೀರಿ? ಕೈ ಬಿಡ್ಬೇಡ್ರಿ ನನ್ನನ್ನ. ನಾನ್ ಜೈಲ್ ಒಳಗ ಹೋಗಂಗಿಲ್ಲ. ಮತ್ತ ಬಾಯಿ ಮುಚ್ಕೊಂಡಿದ್ರಮ್ಮ ಹಂಗೆ ತಲೆ ಇಡಿಸ್ತಿ. ಅನುರಾಗ ಏನಾಯ್ತು ಮನಸ್ಸಿಗೆ ಕಲ್ಲಾಯ್ತು.
ಮೇಡಮರ ನೀವು ಬಾಯಿ ಮಾತಿಲೆ ಹೇಳಿದ್ರ ಈಗ ಕಿವ್ಯಾಗ ಹೋಗಿಲ್ರಿ ನೀವು ಜಾಡ್ಸಿ ಅವತ್ತು ಏನ್ರಿ ಮೇಡಮರ ಒಂದ್ 4 ಲತ್ಕಿ ಪೆಟ್ಟು ಕೊಟ್ಟು ಆಕಿನ ಸರಿ ಮಾಡ್ರಿ ಮೇಡಮರ ಈಕಿ ಯಾರ ಮಾತು ಕೇಳಂಗಿಲ್ರಿ ಈಕಿ ಅದ್ ಮೀರಾಳ್ರಿ ಈಕಿ ಥೋ ಹೋಗ್ಲಿ ಬಿಡು ಶೇಖರಣ್ಣ, ಹಂಗೆ ಯಾಕಂತಿ ಏನ ಆಗಿದ್ದ ಆಗೋಗೈತಿ ಹಂಗನ ಬೇಡ. ಅಯ್ಯೋ ರೇಣಕ್ಕ ಹೆಂಗಿದ್ದೇವಾ ಹೆಂಗಾಗೋದಿ? ಥೋ ಪಾಪವಯ್ಯವ ಅದೇನ ಅಂತಾರಲ್ಲ, ನೀನೇ ಸಾಕಿದ ಗಿಣಿ ನಿನ್ನ ಮುದ್ದಿನ ಗಿಣಿ ಹದ್ದಾಗಿ ಕುಕ್ಕಿತಲ್ಲೋ ನಿನ್ನ ಹದ್ದಾಗಿ ಕುಕ್ಕಿತಲ್ಲೋ. ನೋಡ್ರಿ ಈ ಅಮ್ಮನ ಹೊರಗರ ಕುಂದ್ರಸ್ ಬರ್ರಿ, ನಮ್ಗ ತಲೆ ಹಾಪಾಗ ಕುಂತತಿ. ಈ ಅಮ್ಮನ ಹಾಡು ಕೇಳಿ 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 ಸಾಕಾಗೋಗೈತಿ. ಮೊದಲು ನೀವು ಕಂಪ್ಲೇಂಟ್ ಬರ್ಕೊಡ್ರಿ, ಒಂದ್ 2 ದಿನ ಬಿಟ್ಟು ಹುಡುಕ್ಸಿ ಕೊಡ್ತೀವಿ. ಆದ್ರ ಕೊಡ್ತೀವಿ, ಇಲ್ಲಂದ್ರ ಓಕೆತ್ರಿ 1 ವರ್ಷ. ಸರ್ ಸ್ವಲ್ಪ ಅರ್ಜೆಂಟ್ ಇತ್ರಿ. ಅಲ್ರಿ ಒಂದು ಫೋಟೋ ಇಲ್ಲ, ಒಂದು ಆಧಾರ್ ಕಾರ್ಡ್ ಇಲ್ಲ, ಒಂದು ID ಕಾರ್ಡ್ ಇಲ್ಲ, ಏನೇನು ಇಲ್ಲ, ಒಂದು ಸಾಕ್ಷಿ ಸಮೇತ ಏನೂ ಇಲ್ಲ ಅಂದ್ರೂ ನೀವು ಅದು ಹೆಂಗ್ ನಂಬಿ ಅವ್ರಿಗೆ ರೊಕ್ಕ ಕೊಟ್ರಿ, ಬಾಡಿಗೆ ಕೊಟ್ರಿ? ಮೊದ್ಲು ನಿಮ್ದ ತಪ್ಪೈತಿ, ಮತ್ ನಮ್ಗೆ ಹುಡುಕೊಡ್ರಿ ಅಂತ ತಲೆ ತಿಂದ್ರ ಮತ್ ನಾವು ಆಗಂಗಿಲ್ಲ ಅನ್ನಕ್ ಬರಂಗಿಲ್ಲ ಅಂತಾನೆ ಮತ್ತ ನೋಡ್ತೀವಿ ಅನ್ನಕುಂತವಿ, ಆದ್ರೂ ಹುಡುಕ್ತಿವಿ. ಮೊದ್ಲು ಎಲ್ಲಾರು ಹೊರಗಿರಿ. ನೀವು ಇದು ಏನದು ಪೊಲೀಸ್ ಕಂಪ್ಲೇಂಟ್ ಬರ್ಕೊಡ್ಬರ್ರಿ, ಅದು ಹುಡುಕ್ಸಕ್ ನೋಡ್ತೀವಿ. ಕೆಲವೊಂದು ಕಳ್ರ ಫೋಟೋನು ಅದಾವ, ನೋಡ್ಬರ್ರಿ. ಮಕಾರ ಗೊತ್ತೈತಲ್ಲ? ಹ್ಞೂ ರೀ ಸರ್, ಅದೆಲ್ಲ ಗೊತ್ತೈತ್ರಿ. ಆ ತಗೋರಿ ಬರ್ದ್ ಕೊಡ್ತೀನಿ ಒಂದು ಕಂಪ್ಲೇಂಟ್. ಏನಮ್ಮ ನೀನು ಕೆಂಪದ ಸೀರೆ ಹಾಕಿ ಹೊರಗೆ ನಿಂದ್ರೋಗ ಮೊದ್ಲು ನಿನ್ನ ಮಕ್ಕ ನೋಡಕ್ ಆಗೋಲ್ತದ. ಇರ್ಲಿ ಬಾರ ರೇಣಕ್ಕ, ಬಾ ಏನ್ ಮಾಡ್ಬೇಕವಾ ಎಲ್ಲ ನಿನ್ನ ಹಣೆ ಬರ. ಬಾ ಪಾಪ ಹೆಂಗಿದ್ದೇವಾ, ನಿಂಗೆಲ್ಲರೂ ಅದು ಎಷ್ಟು ಮರ್ಯಾದೆ ಕೊಡ್ತಿದ್ರು, ಹಿಂಗ್ಯಾಕಾದೇವಾ?